ಉದಾಹರಣೆಯಿಂದ ವಿವರಣೆಯ ಕಡೆಗೆ ಹೋಗೋಣ. ನಾನು ಅಮ್ಮ ಅಂತ ಹೇಳ್ಕೊಂಡು ಇದೆ. ಇಲ್ಲಿ ನಾವು ಇದರ ಅಕ್ಷರ ವಿಂಗಡಣೆಯನ್ನ ಮಾಡಬೇಕು. ನಾನು, ನಮಗೆ ತಿಳಿದಿದೆ ವ್ಯಂಜನಗಳಿಗೆ ಸ್ವರವನ್ನ ಸೇರಿಸಿ ಹೇಳಿದಾಗ ಅದು ಗುಣಿತಾಕ್ಷರ ಅಂತ ಅನ್ಸ್ಕೊಳತ್ತೆ. ಯಾಕಂದ್ರೆ ವ್ಯಂಜನಗಳನ್ನ ಸ್ವತಂತ್ರವಾಗಿ ಉಚ್ಚರಿಸೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಮಗೆ ತಿಳಿದಿರುವಂತಹ ಒಂದು ವಿಷಯ. ಇಲ್ಲಿ ನಾನು ನ ಪ್ಲೇಸ್ ಆ, ನಾ, ನ ಪ್ಲೇಸ್ ಉ, ನು, ನಾನು ಆಯ್ತು. ಅಮ್ಮ, ಇದರ ಅಕ್ಷರ ವಿಂಗಡಣೆಯನ್ನ ಮಾಡಿ. ಆ ಸ್ವರ ಏನು ವಿಂಗಡಿಸೋದಿಲ್ಲ, ಸ್ವತಂತ್ರವಾಗಿ ನಾವು ಸ್ವರವನ್ನ ಉಚ್ಚರಿಸ್ತೀವಿ. ಇಲ್ಲಿ ಮ ಅನ್ನುವಂಥದ್ದಕ್ಕೆ ನಾವು ಒತ್ತನ್ನ ಕೊಟ್ಟಿದ್ವಿ. ಮಗೆ ಮವನ್ನ ಒತ್ತನ್ನ ಕೊಟ್ಟಿದ್ವಿ. ಮ ವ್ಯಂಜನಕ್ಕೆ ಮವನ್ನ ಒತ್ತನ್ನ ಕೊಟ್ಟಿದ್ದೀವಿ. ಜೊತೆಗೆ ಯಾವ ಒಂದು ಸ್ವರ ಬಂದಿದೆ? ಆ ಸ್ವರ ಬಂದಿದೆ. ಅಂದ್ರೆ ಅಲ್ಲಿ ಮ ಆಯ್ತು. ಇದೆರಡರಲ್ಲೂ ವ್ಯತ್ಯಾಸ ಏನು? ಇಲ್ಲಿ ನಾವು ಮೇಲಿನದು ಗುಣಿತಾಕ್ಷರದಿಂದ ನಾವು ಹೇಳಿದಿವಿ. ನಾನು, ಇದು ಗುಣಿತಾಕ್ಷರ ಅಂತ. ಇವುಗಳು ಗುಣಿತಾಕ್ಷರದ ಅಕ್ಷರದಿಂದ ಬಂದಿದೆ. ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರ್ಕೊಂಡಿದೆ. ಆದ್ರೆ ಇಲ್ಲಿ ಎರಡು ವ್ಯಂಜನಕ್ಕೆ ಅಂತ್ಯದಲ್ಲಿ ಒಂದು ಸ್ವರ ಸೇರಿದೆ. ಎರಡು ವ್ಯಂಜನಕ್ಕೆ ಅಂತ್ಯದಲ್ಲಿ ಒಂದು ಸ್ವರ ಸೇರಿದೆ. ಅಂದ್ರೆ ಇದನ್ನ ಏನಂತ ಹೇಳ್ತೀವಿ? ಒತ್ತಕ್ಷರ ಅಂತ ಕರಿತೀವಿ. ಇನ್ನೊಂದು ಹೆಸರು ಸಂಯುಕ್ತಾಕ್ಷರ ಅಂತಾನೂ ಕರಿತೀವಿ. ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ. ಇದರ ಒಂದು ವಿವರಣೆಯನ್ನ ನೋಡಿದಾಗ, ವ್ಯಾಖ್ಯಾನವನ್ನ ನೋಡೋಣ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಂಜನಗಳ ಜೊತೆಗೆ ಒಂದು ಸ್ವರ ಸೇರಿದಾಗ ಅದನ್ನ ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಇನ್ನು ಕ್ಲಿಯರ್ ಆಗಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಂಜನಗಳಿಗೆ ಒಂದು ಸ್ವರ ಅಂತ್ಯದಲ್ಲಿ ಸೇರಿದರೆ ಅದನ್ನ ನಾವು ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಇನ್ನೂ ಬಹಳಷ್ಟು ಉದಾಹರಣೆಗಳಿದೆ. ಯಾಕಂದ್ರೆ ಬರೀ ಎರಡು ಅಲ್ಲ, ಎರಡಕ್ಕಿಂತ ಹೆಚ್ಚಿನ ವ್ಯಂಜನಗಳು ಸಹ ಸೇರ್ಕೊಳ್ಳುತ್ತೆ. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ವಿವರಣೆಯನ್ನ ನಾವು ನೋಡೋಣ.